ನಮಸ್ತೆ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ, ನೋಡಿ ನಮ್ಮದು ಈ ತೆಂಗಿನ ಮರ 3 ವರ್ಷದ ಪ್ರಾಯದ ತೆಂಗಿನ ಮರ ಈ ರೀತಿ ಗಾಳಿಗೆ ಹೊಂಟೋಗಿದೆ. ಕಾರಣ ನೋಡಿ ಇದರಲ್ಲಿ ಬೇರುಗಳೆಲ್ಲ ಯಾವ ಬೇರುಗಳು ಸಹ ಇಲ್ಲ. ನೋಡಿ ಯಾವುದೇ ರೀತಿಯ ಬೇರುಗಳು ಸಹ ಇಲ್ಲಿಲ್ಲ. ಕಾರಣ ನೋಡಿ, ಈ ಬೇರುಗಳೆಲ್ಲ ಗೊಣ್ಣೆ ಹುಳ ಬಂದು ಈ ಗೊಣ್ಣೆ ಹುಳಗಳು ಹೆಚ್ಚಾಗಿರೋ ಕಾರಣ ಈ ಬೇರುಗಳನ್ನ ತಿನ್ಕೊಂಡಿದೆ. ಈ ಬೇರುಗಳು ತಿನ್ಕೊಂಡಿರೋ ಕಾರಣದಿಂದ ನೋಡಿ ತೆಂಗಿನ ಮರ ಅಂದರೆ ತೆಂಗಿನ ಸಸಿ ನೋಡಿ ಇನ್ನೇನು ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ವರ್ಷದಿಂದ. ನೋಡಿ ತೆಂಗಿನ ಗಿಡ ಬಿದ್ದೋಗುತ್ತೆ. ಕಾರಣ ನೋಡಿ, ಈ ಗೊಣ್ಣೆ ಹುಳುಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ನೋಡಿ ಯಾವುದೇ ರೀತಿ ಬೇರಿಲ್ಲ. ನೋಡಿ ಈ ಬೇರುಗಳೆಲ್ಲ ಈ ಗೊಣ್ಣೆ ಹುಳುಗಳು ತಿನ್ಕೋತವೆ ಒಳಗಡೆ. ನೋಡಿ ಅದಕ್ಕೆ ಪರಿಹಾರ ಏನಂತಂದರೆ, ನಾವು ಇದು ರೈತ ಸಂಪರ್ಕ ಕೇಂದ್ರದಲ್ಲೂ ಸಿಗುತ್ತೆ, ಮತ್ತು ನಮ್ಮ ವಿ ಸಿ ಫಾರಮ್ ಮಂಡ್ಯದಲ್ಲೂ ಸಹ ಟ್ರೈಕೋಡರ್ಮಾ ಸುಡೋನಮಸ್ ಅನ್ನೋ ಸೂಕ್ಷ್ಮಾಣುಜೀವಿಗಳಿರೋಂಥ ಸಿಗುತ್ತೆ. ನೋಡಿ ಅದನ್ನು ನಾವು ಭೂಮಿಗೆ ಹಾಕಬೇಕು, ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ನೋಡಿ ಈ ಗೊಣ್ಣೆ ಹುಳುಗಳ ಹಾವಳಿನ ತಪ್ಪಿಸ್ಬೋದು ಪ್ರೀತಿಯ ರೈತ ಬಂಧುಗಳೇ. ಇಲ್ಲವಾದರೆ ನೋಡಿ ನಾವು ಕೈಗೆ ಬಂದು ತುತ್ತು ಬಾಯಿಗಿಲ್ಲ ಅಂತಂದಂಗೆ ಆಯ್ತದೆ. ಈ ರೀತಿ ನೋಡಿ ತೆಂಗಿನ ಮರ ಬಿದ್ದೋಗಿದೆ.